ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಚಿಕನ್ ಪಾಪ್ಕಾರ್ನ್ ಮಾಡ್ತಿದ್ದೆ ನನ್ನ ಮಗನಿಗೋಸ್ಕರ. ಸೊ ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಎಂತೆಲ್ಲ ಬೇಕು ತೋರಿಸ್ತೇ ಬನ್ನಿ. ಒಂದು 100-150 ಗ್ರಾಮ್ ಬೋನ್ಲೆಸ್ ಚಿಕನನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಉಪ್ಪು, ಅರಿಶಿನ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು ಮತ್ತು ಕಬಾಬ್ ಪೌಡರ್ ಸ್ವಲ್ಪ ಆಪ್ಷನಲ್, ಅದು ಬೇಕಾದ್ರೆ ಹಾಕೊಳ್ಳೋಕ್ಕೆ, ಇಲ್ಲಾಂದರೆ ಬೇಡ. ಮತ್ತು ಚಿಕನ್ ಮಸಾಲ ಎಲ್ಲ ಮಿಕ್ಸ್ ಮಾಡ್ತಿದ್ದೆ. ಮತ್ತು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಎಣ್ಣೆ ಮತ್ತು ಲಿಂಬು ರಸ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆವರೆಗೂ ಇದು ಮ್ಯಾರಿನೇಟ್ ಆಯ್ಕೆ. ಅರ್ಧ ಗಂಟೆ ಇಂಥ ಜಾಸ್ತಿ ಆದರೂ ಇನ್ನೂ ಒಳ್ಳೆಯದು. ಸೊ ಅರ್ಧ ಗಂಟೆ ಸಾಕು. ಸೊ ಅಷ್ಟರಲ್ಲಿ ನಾವು ಅದಕ್ಕೆ ಕೋಟಿಂಗಿಗೆ ಅದು ಪೌಡರ್ ರೆಡಿ ಮಾಡ್ಕೊಂಬ. 1 ಕಪ್ ಮೈದಾ ಹಿಟ್ಟು, 1 ಕಪ್ಪು ಕಾರ್ನ್ಫ್ಲವರಿಗೆ ಗರಂ ಮಸಾಲ, ಚಿಲ್ಲಿ ಪೌಡರು, ಚಿಕನ್ ಮಸಾಲ ಮತ್ತು ಉಪ್ಪು ಇವೆಲ್ಲ ಹಾಕಿ ನೀಟಾಗಿ ಅದು ಗಂಟೆಲ್ಲ ಇಪ್ಕಾಗ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೆ. ಸೊ ಇದು ನೀಟಾಗಿ ಮಿಕ್ಸ್ ಆಯ್ತು. ಸೊ ಇವಾಗ ನೀಟಾಗಿ ಮಿಕ್ಸ್ ಆಯಿತು. ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಒಂದೊಂದೇ ಇದ್ರೊಳಗೆ ಹಾಕಿ ಕೋಟಿಂಗ್ ಮಾಡ್ತಿದ್ದೆ. ಡಬಲ್ ಕೋಟಿಂಗ್ ಬೇಕಂದರೆ ನೀವು ಆ ಪೀಸ್ಗಳನ್ನ ಮತ್ತೆ ನೀರಲ್ಲಿ ಎದ್ದುಬಿಟ್ಟು ಮತ್ತೆ ಅದೇ ಪೌಡರಿಗೆ ಹಾಕಿ ಡಬಲ್ ಕೋಟಿಂಗ್ ಮಾಡ್ಕೊಳ್ಳಿ. ಒಳ್ಳೆ ಬರ್ತದೆ ಡಬಲ್ ಕೋಟಿಂಗ್ ಮಾಡಿದ್ರೆ. ಸಿಂಗಲ್ ಕೋಟಿಂಗ್ ಆದರೆ ಬೇಕಂಬರು ಸಿಂಗಲ್ ಕೋಟಿಂಗು ಮಾಡ್ಕೊಳ್ಳೋಕ್ಕೆ. ಸೊ ನಾನಿಲ್ಲಿ ಡಬಲ್ ಕೋಟಿಂಗ್ ಮಾಡ್ತಿದ್ದೆ, ಕ್ರಂಚಿಯಾಗಿ ಬರ್ತದೆ ಅಂದೇಳಿ. ಸೊ ಇವಾಗ ಆಯಿತು. ನಾನು ಎಣ್ಣೆ ಆಲ್ರೆಡಿ ಬಿಸಿ ಮಾಡೋಕೆ ಇಟ್ಟಿದ್ದೆ. ಸೊ ಇವಾಗೆಲ್ಲ ಕೋಟಿಂಗ್ ಮಾಡಿ ಆಯಿತು. ಈ ಕಾದ ಎಣ್ಣೆಗೆ ಒಂದೊಂದೇ ಪೀಸ್ ತೆಗ್ದು ಹಾಕಿ ಇದು ಲೋ ಫ್ಲೇಮಲ್ಲೇ ಫ್ರೈ ಆಯ್ಕೆ. ಹಾಗಾದ್ರೆ ಮಾತ್ರ ಒಳ್ಳೆ ಚಿಕನ್ ಬೆಂದು ಕ್ರಂಚಿಯಾಗಿ ಬರುತ್ತೆ. ಸೊ ಇವಾಗ ಇದು ಫ್ರೈ ಆಗ್ತಾ ಉಂಟು. ಸೊ ಈಗ ಫ್ರೈ ಆಯ್ತಿದೆ. ಸೊ ನನ್ನ ಮಗನಿಗೆ ಕೊಡ್ತೆ ಕಾಂಬ ಅಂತ ಹೇಳ್ತನಕಂತೆ. ಸೊ ನನ್ನ ಮಗನಿಗೆ ಕೊಡ್ತಿದ್ದೆ ಅಂತ ಹೇಳ್ತನ ಕಾಂಬ. ಹೆಂಗಿತ್ತು ಬಾಬು? ಲೈಕ್ ಇತ್ತಂಬ್ರು. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.